ಯಾರೆಲ್ಲ ಕೆಲಸ ಇಲ್ಲದೆ ಊರಲ್ಲಿ ತಿರುಗಾಡ್ತಿರ್ತಾರೋ ಮನೇಲಿ ಕೂತಿರ್ತಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಅವ್ರಿಗೂ ಒಂದು ಹೆಲ್ಪ್ ಆಗಲಿ. ನಿಮಗೆ ಕೈ ತುಂಬ ಸಂಬಳ ಬೇಕಾ, ರೆಸ್ಯೂಮ್ ತೊಗೊಂಡು ಬಂದು ಯಾವುದೇ ಕನ್ಸಲ್ಟೆನ್ಸ್ ಫೀಸ್ ಇಲ್ದೇ ನಿಮಗೆ ಕೆಲಸ ಕೊಡೋ ಜವಾಬ್ದಾರಿ ನಮ್ಮದು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಅವರು ನಿಮ್ಮ ಮಕ್ಕಳನ್ನ ತಗೊಬಂದು ಇಲ್ಲಿ ಸೇರಿಸಿ ನೀವು ಚೆನ್ನಾಗಿರ್ತೀರ, ನಿಮ್ಮ ಕುಟುಂಬನೂ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ತಲುಪಬೇಕು. ಯಾಕಾಗಿ ಅಂದರೆ ಪ್ರತಿಯೊಬ್ಬರಿಗೂ ಯೂಸ್ ಆಗೋವಂಥ ವಿಡಿಯೋ, ಎಲ್ಲ ಯುವಕರಿಗೂ ಯೂಸ್ ಆಗೋವಂಥ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾವುದೇ ದುಡ್ಡಾಗಲಿ ಯಾವುದೇ ಕನ್ಸಲ್ಟೆನ್ಸ್ ಫೀಸ್ ಅಲ್ಲದೆ ತೊಗೊಳ್ದೆ ಕೆಲಸ ಕೊಡ್ತೀವಿ, ಬನ್ನಿ. ಕೆಲಸ ಹುಡ್ಕೋದೆ ಕೆಲಸ ಆಗಬಾರ್ದು ಸರ್. ಕೆಲಸ ಮಾಡೋಕೆ ನೀವು ರೆಡಿ ಇದ್ದೀರಾ, ಬನ್ನಿ, ನಾವು ಕೆಲಸ ಕೊಡೋಕೆ ನಾವು ರೆಡಿ ಇದ್ದೀವಿ. ದುಡಿಬೇಕು ಸರ್, ದುಡಿದು ಲೈಫ್ ಸೆಟಲ್ ಮಾಡ್ಕೋಬೇಕು. ಈ ಕಡೆ ತುಂಬ ಕಂಪ್ನೀಸ್ ಇದ್ದಾವೆ. ITI ಡಿಪ್ಲೊಮೊ ಯಾರೆಲ್ಲ PUC ಡಿಗ್ರಿ ಆಗಿದ್ದಾರೋ ಅವ್ರಿಗೆಲ್ಲ ಕೆಲಸ ಕೊಡ್ತಿದ್ದಾರೆ. ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೋ ಅವರೆಲ್ಲನ ಕೆಳಗಿರೋ ನಂಬರ್ಗೆ ಫೋನ್ ಮಾಡಿ ಡೀಟೇಲ್ಸ್ ತೊಗೊಳ್ಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೇಶವ್ ಅಂತ. ಸಿವುಸ್ ಬ್ರಿಗೇಡ್ ಫೆಸಿಲಿಟೀಸ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಮಾತಾಡ್ತಿರೋದು. ಇಲ್ಲಿ ಸಿರಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ತುಂಬ ವೇಕೆನ್ಸೀಸ್ ಇದ್ದಾವೆ. ಇಲ್ಲಿ ನಿಮಗೆ ಡಬಲ್ ಡಿಗ್ರಿ ಆಗಿರ್ಬೋದು ಮತ್ತು MBA ಆ ಥರ ಏನಿಲ್ಲ. ಓನ್ಲಿ PUC ITI ಡಿಪ್ಲೊಮೊ ಆಗಿದ್ದರೆ ಸಾಕು, ಡಿಗ್ರಿ ಆಗಿದ್ದರೆ ಸಾಕು, ನಿಮಗೆ ಕೈ ತುಂಬ ಸಂಬಳ ಕೊಟ್ಟು ಕೆಲಸ ಕೊಡ್ತೀವಿ. ಮಾತ್ರ ಆ ಥರ ಏನಿಲ್ಲ. ವಿತೌಟ್ ಕನ್ಸಲ್ಟೆನ್ಸ್ ಫೀಸು ನಾವು ಯಾವುದೇ ಕ್ಯಾಂಡಿಡೇಟ್ ಬಂದ್ರೂ ಇಂಟರ್ವ್ಯೂ ಮಾಡ್ತೀವಿ, ನೆಕ್ಸ್ಟ್ ಡೇಯಿಂದನೇ ಜಾಬಲ್ಲಿ ಜಾಯಿನ್ ಮಾಡ್ಕೊತೀವಿ. ಎಲ್ಲ ಅಷ್ಟೊಂದು ಕಂಪ್ನಿಗಳು ನಿಮ್ಮ ಹತ್ರನೇ ಯಾಕೆ ಬರ್ಬೇಕು ಕೆಲಸಕ್ಕೆ? ನಮ್ಮ ಹತ್ರ ಯಾಕೆ ಬರಬೇಕು ಅಂತಂದರೆ ನಮ್ಮಲ್ಲಿ PF ಆಗಿರ್ಬೋದು, ESI ಆಗಿರ್ಬೋದು. ನಮ್ಮ ಹತ್ರ ಯಾಕೆ ಬರಬೇಕು ಅಂತಂದರೆ ಸಿರಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಲ್ಲಿ ತುಂಬ ಕಂಪ್ನೀಸ್ ಬರ್ತಾ ಇದ್ದಾವೆ, ಒಳ್ಳೊಳ್ಳೆ ಕಂಪ್ನೀಸ್ ಇದ್ದಾವೆ. ಸೊ ಇಲ್ಲಿ ನಮ್ಮಲ್ಲಿ ಬ್ಯಾಂಗ್ಳೂರಿಗೆ ಹೋದರೆ ತುಂಬ ಖರ್ಚಸ್ ಇದ್ದಾವೆ. ಬಟ್ ಇಲ್ಲಿ ಆ ಥರ ಏನೂ ಇರೋದಿಲ್ಲ. ಊರಿಗೆ ಹೋಗ್ಬೋದು, ಊರಿಗೆ ಬರ್ಬೋದು, ಡೈಲಿ ಹೋಗ್ಬೋದು. 8 hours ಡ್ಯೂಟಿನೇ ಇರುತ್ತೆ. ನಿಮಗೆ ಸಂಬಳ ಕೊಡ್ತಾರೆ, ಮತ್ತು ಊಟ ತಿಂಡಿ ಕಾಫಿ ಟೈಮ್ ಟು ಟೈಮ್ ಇರುತ್ತೆ. ESI ಮತ್ತು PF ನಮ್ಮ ಕಡೆಯಿಂದನೂ ಮಾಡಿಕೊಡ್ತೀವಿ. ಅಷ್ಟೇ ಅಲ್ಲ, ನಿಮ್ಮ ಕೆರಿಯರ್ ಗ್ರೋತ್ಗೆ ಇಲ್ಲಿ ಯಾರೆಲ್ಲ ಸಿರಾ ತಾಲೂಕಲ್ಲಾಗಿರ್ಬೋದು, ತುಮಕೂರು ಡಿಸ್ಟ್ರಿಕ್ಟಲ್ಲ ಯೂತ್ಸ್ ಇದ್ದಾರಲ್ಲ ಅವ್ರಿಗೆಲ್ಲನ ಕೆರಿಯರ್ ಗ್ರೋತ್ಗೆ ಒಳ್ಳೆ ಬೇಸ್ ಇದೆ. ತಡ ಮಾಡದೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಫೋನ್ ಮಾಡಿ ನಿಮಗೆ ಯಾವುದೇ ಡೌಟ್ ಇದ್ರೂ ಕೇಳಿ.